ನಮಸ್ಕಾರ ವೀಕ್ಷಕರೇ ನರೇಂದ್ರ ಮೋದಿ ಅತ್ಯಂತ ಕಠಿಣ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆಪರೇಷನ್ ಸಿಂಧೂರದ 1ನೇ ಹಂತ ಆಗಿತ್ತು, 2ನೇ ಹಂತವೂ ಆಯಿತು. ಈಗ ಆಪರೇಷನ್ ಸಿಂಧೂರ 3.4 ಶುರುವಾಗಿದೆ. ಅದರ ಜೊತೆಗೆ ಭಾರತ ಯುದ್ಧದ ವಿಚಾರದಲ್ಲಿ ಸುಳ್ಳು ಹೇಳಿ ಮೂಗು ತೋರಿಸಿದ್ದ ಅಮೆರಿಕಾಗೆ ಭರ್ಜರಿ ತಿರುಗೇಟನ್ನ ಕೊಟ್ಟಿದೆ. ನರೇಂದ್ರ ಮೋದಿ ಅಮೆರಿಕ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇತಿಹಾಸದಲ್ಲೇ ಕಂಡು ಕೇಳರಿಯದ ದೊಡ್ಡ ಶಾಕ್ ಅನ್ನೇ ಕೊಟ್ಟಿದ್ದಾರೆ. ಭಾರತದ ಈ ಒಂದು ಭರ್ಜರಿ ತಿರುಗೇಟಿಗೆ ಟ್ರಂಪ್ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಟ್ರಂಪ್ ತೆರಿಗೆ ನೀತಿಗೆ ಇತ್ತೀಚೆಗೆ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ಭಾರತದ ವಿಚಾರದಲ್ಲೂ ಕಠಿಣ ನಿರ್ಧಾರಕ್ಕೆ ಮುಂದಾಗಿತ್ತು. ಆದರೆ ಈಗ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕಾಗೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತಹ ಶಾಕ್ ಕೊಟ್ಟಿದೆ. ಮತ್ತೊಂದು ಕಡೆ ಗಡಿಯಲ್ಲಿ ಭಾರತದ ಶಕ್ತಿಯ ಮುಂದೆ ಪಾಕಿಸ್ತಾನದ ನರಿಬುದ್ಧಿಯ ಆಟ ಮತ್ತೊಮ್ಮೆ ವಿಫಲವಾಗಿದೆ. ನಿನ್ನೆಯಷ್ಟೇ ಮೋದಿ ನಮ್ಮ ತಂಟೆಗೆ ಬಂದ್ರೆ ನುಗ್ಗಿ ಹೊಡಿತೀವಿ ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಮೋದಿ ಆದಂಪುರ ವಾಯುನೆಲೆಗೆ ಬಂದಿಳಿದಿದ್ದಾರೆ. ಇದರ ನಡುವೆ ಇಂದು ಬೆಳ್ಳಂಬೆಳಗ್ಗೆ ಭಾರತೀಯ ಸೇನೆ ದಕ್ಷಿಣ ಕಾಶ್ಮೀರದಲ್ಲಿ ಮತ್ತೆ 3 ಉಗ್ರರನ್ನ ಸದೆ ಬಡಿದಿದೆ. ಭಾರತ ಪಾಕ್ ಉದ್ವಿಗ್ನತೆಯ ವಿಚಾರದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗಿದೆ. ಹಾಗಾದ್ರೆ ಅಮೆರಿಕದ ಟ್ರಂಪ್ಗೆ ಮೋದಿ ಕೊಟ್ಟಂತಹ ಶಾಕ್ ಏನು? ಅಮೆರಿಕ ವಿರುದ್ಧ ತಿರುಗಿ ಬಿದ್ದಿದ್ಯಾಕೆ? ಮೋದಿ ಕಠಿಣ ನಿರ್ಧಾರದ ಹಿಂದಿನ ಗುಟ್ಟೇನು? ಅಷ್ಟಕ್ಕೂ ಮೋದಿ ಕೆಂಡಾಮಂಡಲವಾಗಿದ್ಯಾಕೆ? ಭಾರತದ ಯುದ್ಧದ ನಿರ್ಧಾರದಲ್ಲಿ ಮೂಗು ತೂರಿಸಿದ್ದೇ ಟ್ರಂಪ್ಗೆ ಕಂಟಕವಾಯ್ತಾ? ಮತ್ತೊಂದು ಕಡೆ ಗಡಿಯಲ್ಲಿ ನಡೀತಿರೋದೇನು? ಏನಿದು ಪಾಕಿಸ್ತಾನದ ನರಿ ಬುದ್ಧಿಯ ಆಟಾಟೋಪ? ಆ ಎಲ್ಲದರ ಬಗ್ಗೆ ಇತ್ತೀಚಿನ ಲೈವ್ ವರದಿ ಇದೆ, ನೋಡೋಣ. ಸ್ನೇಹಿತರೆ, ಪಾಕಿಸ್ತಾನ 3rd ಕ್ಲಾಸ್ ದೇಶ ಅನ್ನೋದು ಮತ್ತೊಮ್ಮೆ ಸಾಬೀತಾದಂತಾಗಿದೆ. ಭಾರತದ ವಿರುದ್ಧ ಸೋತು ಸುಣ್ಣವಾಗಿ ಗೋಗರೆದು ಅತ್ತು ಕರೆದು ಸುಳ್ಳು ಹೇಳಿ ಯುದ್ಧ ನಿಲ್ಲಿಸಿದ್ದ ಅದೇ ಪಾಕಿಸ್ತಾನ ಮತ್ತೆ ಡ್ರೋನ್ ದಾಳಿಗಳನ್ನ ಮಾಡಿ ತನ್ನ ನರಿ ಬುದ್ಧಿಯನ್ನ ಪ್ರದರ್ಶನ ಮಾಡಿದೆ. ಆದರೆ ಅದೆಲ್ಲವೂ ಕೂಡ ವಿಫಲ ಆಗಿದೆ. ಮೋದಿ ಭಾಷಣ ಮಾಡಿದ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಗುಂಡಿನ ದಾಳಿಯ ಜೊತೆಗೆ ಡ್ರೋನ್ಗಳು ಸಹ ದಾಳಿ ಮಾಡಿವೆ. ಕಪೂರ್ತಲದಲ್ಲಿ 4 ಡ್ರೋನ್ಗಳು ಕಾಣಿಸಿಕೊಂಡಿವೆ. ಹೋಶಿಯಾರ್ಪುರದಲ್ಲಿ ಸ್ಫೋಟದ ಶಬ್ದ ಕೇಳಿಬಂದಿದೆ. ಭಾರತವು ಪಾಕಿಸ್ತಾನದ ಡ್ರೋನ್ ಅನ್ನ ಹೊಡೆದುರುಳಿಸುತ್ತಿದ್ದ ಹಾಗೆ ಭಾರೀ ಸ್ಫೋಟದ ಶಬ್ದ ಕೇಳಿಬಂದಿದೆ. ಅದೇ ಸಮಯದಲ್ಲಿ ಉಧಂಪುರ್ ಮತ್ತು ಅಕ್ನೂರ್ ವಲಯದಲ್ಲೂ ಗುಂಡಿನ ಚಕಮಕಿಯ ಸದ್ದು ಕೇಳಿಬಂದಿದೆ. ಸ್ಥಳೀಯ ಜನರು ಮತ್ತೆ ಯುದ್ಧದ ಭೀತಿಯಿಂದ ಭಯಭೀತಗೊಂಡಿದ್ದಾರೆ. ಇನ್ನೊಂದೆಡೆ ಸಾಂಬಾ ಮತ್ತು ಕಥುವಾ ಗಡಿಯಲ್ಲೂ ಹಲವು ಡ್ರೋನ್ಗಳು ಕಂಡುಬಂದಿದ್ವು. ಅದಾದ ನಂತರ ಗಡಿ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಆಗಿದೆ. ಸದ್ಯ ಪಾಕಿಸ್ತಾನದ ಕಡೆಯಿಂದ ಹಾರಿ ಬಂದಂತಹ ಎಲ್ಲಾ ಡ್ರೋನ್ಗಳನ್ನ ನಾಶ ಮಾಡಲಾಗಿದೆ. ಇನ್ನು ಕೆಲವೊಂದಷ್ಟು ಡ್ರೋನ್ಗಳು ಗಡಿಯಿಂದಲೇ ವಾಪಸ್ಸಾಗಿವೆ ಅನ್ನುವ ಮಾಹಿತಿಯೂ ಇದೆ. ಇನ್ನು ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ಆಪರೇಷನ್ ಸಿಂಧೂರ ಮುಂದುವರೆದಿದೆ. 3ನೇ ಹಂತದ ಕಾರ್ಯಾಚರಣೆ ಆರಂಭ ಆಗಿದೆ. ಉಗ್ರರಿಗೆ ಗಡಗಡ ನಡುಕ ಶುರುವಾಗಿದೆ. ಅಷ್ಟು ಮಾತ್ರ ಅಲ್ಲ, ಮತ್ತೆ 3 ಉಗ್ರರನ್ನ ಭಾರತೀಯ ಸೇನೆ ಬೇಟೆಯಾಡಿದೆ. ಜಮ್ಮು ಮತ್ತು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯಲ್ಲಿ ನಡೆದಂತಹ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಮತ್ತು ಸ್ಥಳೀಯ ಅರೆಸೇನಾ ಪಡೆ ಭಾಗಿಯಾಗಿತ್ತು. ಭದ್ರತಾ ಪಡೆಗಳು ಹಾಗೆ 4 ಭಯೋತ್ಪಾದಕರ ನಡುವೆ ನಡೆದಂತಹ ಈ ಒಂದು ತೀವ್ರ ಗುಂಡಿನ ಚಕಮಕಿಯಲ್ಲಿ 3 ಭಯೋತ್ಪಾದಕರನ್ನ ಹೊಡೆದುರುಳಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಶೋಪಿಯಾನ್ಗೂ ಮುಂಚಿನ ಪಕ್ಕದ ಕುಲ್ಗಾಮ್ ಜಿಲ್ಲೆಯಲ್ಲಿ ಕೂಂಬಿಂಗ್ ಆರಂಭವಾಯಿತು. ಈ ಒಂದು ಕಾರ್ಯಾಚರಣೆಯಲ್ಲಿ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸೇರಿದ 2 ಭಯೋತ್ಪಾದಕರು ಸಾವನ್ನಪ್ಪಿದ್ದು, ಓರ್ವ ಕಾಶ್ಮೀರದ ಸ್ಥಳೀಯ ಉಗ್ರ ಅಂತ ವರದಿಯಾಗಿದೆ. ಮತ್ತೊಬ್ಬ ಉಗ್ರನಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರಿಸಲಾಗಿದೆ. ಇನ್ನು ಆಪರೇಷನ್ ಸಿಂಧೂರದ ಮುಂದುವರಿದ ಭಾಗವಾಗಿ ಸೇನೆ ತನ್ನದೇ ಆದ ರಣತಂತ್ರವನ್ನ ಹೆಣಿತಾ ಇದೆ. ಭಯೋತ್ಪಾದಕರನ್ನ ಸದೆಬಡಿಯೋದಕ್ಕೂ ಮುನ್ನ ಈ ಉಗ್ರರ ಬಗ್ಗೆ ಮಾಹಿತಿ ನೀಡಿದವರಿಗೆ 20 ಲಕ್ಷ ರೂಪಾಯಿ ಬಹುಮಾನ ನೀಡೋದಾಗಿ ಕೇಂದ್ರ ಗೃಹ ಇಲಾಖೆ ಘೋಷಣೆ ಮಾಡಿದೆ. ಈ ಒಂದು ಪೋಸ್ಟರ್ ಅನ್ನ ಜಮ್ಮು ಕಾಶ್ಮೀರದಾದ್ಯಂತ ಅಂಟಿಸಲಾಗಿತ್ತು. ಇದಾದ ಸ್ವಲ್ಪ ಸಮಯದಲ್ಲಿ ಉಗ್ರರು ಇರುವ ಬಗ್ಗೆ ಮಾಹಿತಿಯನ್ನ ಪಡೆದಂತಹ ಭಾರತೀಯ ಸೇನೆ ಮತ್ತು ಸ್ಥಳೀಯ ಅರೆಸೇನಾ ಪಡೆ ಕೂಂಬಿಂಗ್ ಕಾರ್ಯಾಚರಣೆಯನ್ನ ನಡೆಸಿದೆ. ಈ ವೇಳೆ ಉಗ್ರರನ್ನ ಪತ್ತೆ ಹಚ್ಚಿ ಸದೆ ಬಡಿದಿದೆ. ಇನ್ನು ಅಮೆರಿಕ ವಿಚಾರಕ್ಕೆ ಬಂದ್ರೆ ಟ್ರಂಪ್ ವಿರುದ್ಧ ಮೋದಿ ಕಿಡಿಕಾರಿದ್ದಾರೆ. ನಿನ್ನೆ ದೇಶವನ್ನುದ್ದೇಶಿಸಿ ಮೋದಿ ಅವರು ಮಾಡಿದಂತಹ ಭಾಷಣದಲ್ಲಿ ಅಮೆರಿಕ ಅಥವಾ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೆಸರನ್ನ ಪ್ರಸ್ತಾಪಿಸಬಹುದು ಅಂತ ನಿರೀಕ್ಷಿಸಲಾಗಿತ್ತು. ಆದರೆ ಎಲ್ಲೂ ಸಹ ಆ ಬಗ್ಗೆ ಚಕಾರವೆತ್ತದೆ ಮಧ್ಯಸ್ಥಿಕೆಯ ಅವಶ್ಯಕತೆ ನಮಗಿಲ್ಲ ಅನ್ನುವ ಮೆಸೇಜ್ ಅನ್ನ ವಿಶ್ವದ ದೊಡ್ಡಣ್ಣನಿಗೆ ಮೋದಿ ತಲುಪಿಸಿದ್ದಾರೆ. ಇದಕ್ಕೂ ಮುಂಚೆ ಡೊನಾಲ್ಡ್ ಟ್ರಂಪ್ ಅವರು ಕದನ ವಿರಾಮಕ್ಕೆ ತಮ್ಮ ಬೆನ್ನನ್ನ ತಾವೇ ತಟ್ಟಿಕೊಂಡಿದ್ರು. ತಮ್ಮಿಂದಾಗಿ 2 ದೇಶಗಳ ನಡುವೆ ಮಿಲಿಟರಿ ಕಾರ್ಯಾಚರಣೆಗಳು ನಿಲ್ಲುವಂತಾಯಿತು ಅಂತ ಹೊಗಳಿಕೊಂಡಿದ್ರು. ಆದರೆ ಮೋದಿ ಎಲ್ಲೂ ಕೂಡ ತಮ್ಮ ಭಾಷಣದಲ್ಲಿ ಇದರ ಬಗ್ಗೆ ಒಂದೇ ಒಂದು ಸಾಲನ್ನು ಕೂಡ ಹೇಳಲಿಲ್ಲ. ಆ ಮೂಲಕ ಅಮೆರಿಕಾಗೆ ಏನ್ ಸಂದೇಶವನ್ನ ಕೊಡಬೇಕೋ ಅದನ್ನ ಕೊಟ್ಟಿದ್ದಾರೆ. ದೇಶವನ್ನುದ್ದೇಶಿಸಿ ಮಾತನಾಡಿದಂತಹ ನರೇಂದ್ರ ಮೋದಿಯವರು ಉಗ್ರವಾದದ ವಿರುದ್ಧವಾಗಿ ನಮ್ಮ ಹೋರಾಟ ನಿರಂತರ, ಉಗ್ರರು ಮತ್ತು ಉಗ್ರರನ್ನ ಪೋಷಿಸುವವರ ವಿರುದ್ಧ ನಮ್ಮ ಹೋರಾಟ ನಿರಂತರ ಅಂತ ಹೇಳಿದ್ರು. ಇನ್ನು ಯುದ್ಧದ ಬಗ್ಗೆ ಮಾತನಾಡಿದ ಅವರು, ಇದು ಶಾಶ್ವತ ಕದನ ವಿರಾಮ ಅಲ್ಲ, ಬದಲಾಗಿ ಇದು ತಾತ್ಕಾಲಿಕ ಕದನ ವಿರಾಮ.
ಯಾವಾಗ ಬೇಕಾದರೂ ಪಾಕಿಸ್ತಾನದ ವಿರುದ್ಧ ನಾವು ದಾಳಿಯನ್ನ ನಡೆಸಬಹುದು ಅಂತ ಹೇಳಿದ್ರು. ಆ ಮೂಲಕ ಶಾಶ್ವತ ಕದನ ವಿರಾಮ ಘೋಷಣೆಯಾಗಿದೆ ಎಂದಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸೈಲೆಂಟ್ ಆಗಿಯೇ ಟಾಂಗ್ ನೀಡಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನಕ್ಕೆ ವ್ಯಾಪಾರ ಹೆಚ್ಚಿಸುವ ಭರವಸೆ ನೀಡಿದ ಬಳಿಕ ಆ ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿದ್ದು ಎಂಬರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ನೀಡಿದ್ರು. ಆದರೆ ಭಾರತ ಸರ್ಕಾರ ಮಾತ್ರ ಇದಕ್ಕೆ ತದ್ವಿರುದ್ಧವಾಗಿ ಶಾಕಿಂಗ್ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಟ್ರಂಪ್ ಅವರೊಂದಿಗಾಗಲಿ ಅಮೆರಿಕದ ಯಾರೊಂದಿಗಾಗಲಿ ಆಪರೇಷನ್ ಸಿಂಧೂರದ ಬಳಿಕ ವ್ಯಾಪಾರ ವಿಚಾರವನ್ನ ಸರ್ಕಾರ ಚರ್ಚಿಸಿಯೇ ಇಲ್ಲ ಅಂತ ಸರ್ಕಾರದ ಮೂಲಗಳು ಹೇಳ್ತಾ ಇವೆ. ಅಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನದ ದಾಳಿಗೆ ಭಾರತ ಏನ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಪ್ರತಿಕ್ರಿಯಿಸುತ್ತದೆ. ಇದನ್ನ ಟ್ರಂಪ್ ಅವರ ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕು ಅಂತ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಖಡಕ್ ಆಗಿಯೇ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಸರ್ಕಾರದ ಉನ್ನತ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅಮೆರಿಕ ವಿರುದ್ಧ ಭಾರತ ಈಗ ಭರ್ಜರಿ ಪ್ರತಿಕಾರವನ್ನು ತೀರಿಸಿಕೊಂಡಿದೆ. ಹೇಳದೆ ಕೇಳದೆ ದೊಡ್ಡಣ್ಣ ತೆರಿಗೆಯನ್ನ ವಿಧಿಸಿದ್ರು. ಈಗ ಭಾರತದ ಸರದಿ ಅಂತ ಹೇಳಬಹುದು. ಅಮೆರಿಕದ ಬರೋಬ್ಬರಿ 29 ಉತ್ಪನ್ನಗಳ ಸುಂಕ ಹೆಚ್ಚಳ ಮಾಡಿ ಅಮೆರಿಕ ವಿರುದ್ಧ ಮೋದಿ ಭರ್ಜರಿ ಪ್ರತಿಕಾರವನ್ನು ತೀರಿಸಿಕೊಂಡಿದ್ದಾರೆ. ಪ್ರಸ್ತುತ ಅಮೆರಿಕ ಜಗತ್ತಿನಲ್ಲಿ ಬಹುತೇಕ ರಾಷ್ಟ್ರಗಳಿಗೆ ತಲೆನೋವು ತರ್ತಾ ಇದೆ. ಮೊದಲು ಎಲ್ಲಾ ದೇಶಗಳ ಮೇಲೆ ಸುಂಕವನ್ನು ವಿಧಿಸಿ ನಂತರ 90 ದಿನಗಳವರೆಗೆ ಮುಂದೂಡಲಾಯಿತು. ಚೀನಾದ ಮೇಲೆ ಭಾರೀ ತೆರಿಗೆಗಳನ್ನು ವಿಧಿಸಿತು. ಆದರೆ ಈಗ ಚೀನಾ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದೆ. ಹೀಗಿರುವಾಗ ಅವರು ಭಾರತವನ್ನೂ ಸಹ ತುಂಬಾ ಚೆನ್ನಾಗಿ ನಡೆಸ್ಕೊಳ್ತಿದ್ದಾರೆ ಅಂತ ತೋರ್ತಾ ಇತ್ತು. ಆದರೆ ವಾಸ್ತವ ಸಂಗತಿಯೇ ಬೇರೆಯಾಗಿತ್ತು. ಭಾರತದಿಂದ ರಫ್ತು ಮಾಡುವ ಉಕ್ಕಿನ ಮೇಲೆ 25% ಹಾಗೆ ಅಲ್ಯೂಮಿನಿಯಂ ಮೇಲೆ 10% ಸುಂಕವನ್ನು ಅಮೆರಿಕ ವಿಧಿಸಿದೆ. ಆದರೆ ಸ್ನೇಹಿತರೆ, ಇದು ವಿಶ್ವ ವ್ಯಾಪಾರ ಸಂಸ್ಥೆಯ ನಿಯಮಗಳಿಗೆ ವಿರುದ್ಧವಾಗಿದೆ. ಆದರೂ ಕೂಡ ಸುಂಕಗಳ ಕುರಿತು ಎರಡೂ ದೇಶಗಳ ನಡುವೆ ಯಾವುದೇ ರೀತಿಯ ಅಧಿಕೃತವಾದಂತಹ ಒಪ್ಪಂದವನ್ನ ಅಂತಿಮಗೊಳಿಸಲಾಗಿಲ್ಲ. ಈಗ ಭಾರತ ಕೂಡ ತನ್ನದೇ ಆದ ಭಾಷೆಯಲ್ಲಿ ಅಮೆರಿಕಕ್ಕೆ ಪ್ರತ್ಯುತ್ತರ ನೀಡೋದಕ್ಕೆ ಯೋಜಿಸಿದೆ. ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಅಮೆರಿಕದಿಂದ ಬರುವ ಬರೋಬ್ಬರಿ 29 ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಸುಂಕವನ್ನು ವಿಧಿಸಲು ಭಾರತ ಪ್ರಸ್ತಾಪಿಸಿದೆ. ಭಾರತ ಹೆಚ್ಚುವರಿ ಸುಂಕ ವಿಧಿಸಲು ಪ್ರಸ್ತಾಪಿಸಿರುವಂತಹ 29 ಉತ್ಪನ್ನಗಳಲ್ಲಿ ಸೇಬು, ಬಾದಾಮಿ, ಪೇರಳೆ, ಘನೀಕರಣ ವಿರೋಧಿ ಉತ್ಪನ್ನಗಳು, ಬೋರಿಕ್ ಆಮ್ಲ ಮತ್ತು ಕಬ್ಬಿಣ ಮತ್ತು ಉಕ್ಕಿನಿಂದ ಮಾಡಿದ ಕೆಲವು ವಸ್ತುಗಳು ಸಹ ಸೇರಿವೆ. ಸ್ನೇಹಿತರೆ, ಈ ಸುಂಕಗಳನ್ನು ವಿಧಿಸುವ ಬಗ್ಗೆ ಅಮೆರಿಕ ಹೇಳೋ ಪ್ರಕಾರವಾಗಿ ಈ ಸುಂಕಗಳು ತನ್ನ ರಾಷ್ಟ್ರೀಯ ಭದ್ರತೆಗೆ ಅಗತ್ಯವಾಗಿದೆ ಅಂತ ಹೇಳುತ್ತೆ. ಆದರೆ ಭಾರತವು ಈ ಸುಂಕಗಳು WTO ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ನಂಬುತ್ತೆ. ಅಮೆರಿಕದ ಈ ಕ್ರಮವು ಭಾರತದಿಂದ $7.6 ಬಿಲಿಯನ್ ಮೌಲ್ಯದ ಆಮದುಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದ ಭಾರತಕ್ಕೆ $1.91 ಬಿಲಿಯನ್ ನಷ್ಟವಾಗುತ್ತದೆ ಅಂತ ಭಾರತ ಹೇಳ್ತಾ ಇದೆ. ಈ ಸಂಭಾವ್ಯ ನಷ್ಟವನ್ನ ಗಮನದಲ್ಲಿಟ್ಕೊಂಡು ವ್ಯಾಪಾರ ಸಮತೋಲನವನ್ನ ಕಾಯ್ದುಕೊಳ್ಳೋಕೆ ಭಾರತವು ಪ್ರತಿಕಾರದ ಕ್ರಮವಾಗಿ ಅಮೆರಿಕದಿಂದ ಬರುವ ಕೆಲವು ಉತ್ಪನ್ನಗಳ ಮೇಲೆ ಸುಂಕವನ್ನ ಹೆಚ್ಚಿಸುವುದಕ್ಕೆ ನಿರ್ಧಾರ ಮಾಡಿದೆ. ಇನ್ನು ಭಾರತವು 30 ದಿನಗಳ ನಂತರ ಈ ಸುಂಕಗಳನ್ನು ವಿಧಿಸಬಹುದು ಮತ್ತು ಅಗತ್ಯವಿದ್ದರೆ ಈ ಉತ್ಪನ್ನಗಳ ಪಟ್ಟಿಯನ್ನ ಅಥವಾ ಸುಂಕ ದರಗಳನ್ನ ಬದಲಾಯಿಸಲೂಬಹುದು ಅಂತ WTOಗೆ ತಿಳಿಸಿದೆ. ಈ ಸುಂಕಗಳನ್ನು ವಿಧಿಸುವ ಮೊದಲು ವಿಶ್ವ ವ್ಯಾಪಾರ ಸಂಸ್ಥೆಗೆ ತಿಳಿಸದ ಕಾರಣ ಅಥವಾ ಭಾರತದೊಂದಿಗೆ ಚರ್ಚಿಸದ ಕಾರಣ ಅಮೆರಿಕ WTO ನಿಯಮಗಳನ್ನು ಪಾಲಿಸಲ್ಲ ಅಂತ ಭಾರತ ಹೇಳ್ತಾ ಇದೆ. ಅಮೆರಿಕದ ಈ ಕ್ರಮಗಳು ವಿಶ್ವ ವ್ಯಾಪಾರ ಸಂಸ್ಥೆಯ ವ್ಯಾಪಾರ ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ಭಾರತ ನಂಬುತ್ತೆ. ಆದ್ದರಿಂದ ವ್ಯಾಪಾರದಲ್ಲಿನ ನಷ್ಟವನ್ನು ಸರಿದೂಗಿಸೋದಕ್ಕೆ ಭಾರತವು ಈಗ ಅಮೆರಿಕದಿಂದ ಬರುವ ಕೆಲವು ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಹೆಚ್ಚಿಸೋದಕ್ಕೆ ತಯಾರಿ ನಡೆಸ್ತಾ ಇದೆ. ಈ ತೆರಿಗೆ ವಿಧಿಸುವ ಹಕ್ಕನ್ನ ತಾನು ಕಾಯ್ದಿರಿಸಿಕೊಂಡಿದ್ದೇನೆ ಮತ್ತು ಅಗತ್ಯವಿದ್ದರೆ ಭವಿಷ್ಯದಲ್ಲಿ ಈ ನಿಯಮಗಳನ್ನು ಬದಲಾಯಿಸಬಹುದು ಅಥವಾ ವಿಸ್ತರಿಸಬಹುದು ಅಂತ ಭಾರತ ವಿಶ್ವ ವ್ಯಾಪಾರ ಸಂಸ್ಥೆಗೆ ತಿಳಿಸಿದೆ. ಭಾರತ ಮತ್ತು ಇತರ ಹಲವು ದೇಶಗಳ ಮೇಲೆ ಅಮೆರಿಕ 10% ಹೆಚ್ಚುವರಿ ತೆರಿಗೆಯನ್ನು ವಿಧಿಸಿರುವ ಸಮಯದಲ್ಲೇ ಭಾರತದಿಂದ ಈ ನಿರ್ಧಾರ ಬಂದಿದೆ. ಆದಾಗ್ಯೂ ಭಾರತಕ್ಕೆ 26% ತೆರಿಗೆ ವಿಧಿಸುವ ಯೋಜನೆಯನ್ನ ಜುಲೈ 9ರವರೆಗೆ ತಡೆ ಹಿಡಿಯಲಾಗಿದೆ. ಮತ್ತೊಂದೆಡೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಕುರಿತು ಭಾರತ ಮತ್ತು ಅಮೆರಿಕ ನಡುವೆ ಮಾತುಕತೆ ನಡೀತಾ ಇದೆ. ಹೀಗಾಗಿ ಅಮೆರಿಕದ ವಿಚಾರದಲ್ಲೂ ಭಾರತ ಈಗ ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ತಿದೆ ಅಂತ ಹೇಳಬಹುದು. ನಮ್ಮ ಈ ನವಭಾರತ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳಬಹುದು. ನಮ್ಮ ಸೈನ್ಯದ ಗತ್ತು ತಾಕತ್ತು ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತು. ನಾವು ಒಂದಲ್ಲ ಎರಡಲ್ಲ 3 ಬಾರಿ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸಿದ್ದೇವೆ. ಅವರು ಪ್ರತಿ ಬಾರಿಯೂ ಕಾಲು ಕೆರೆದುಕೊಂಡು ಬಂದಾಗಲೆಲ್ಲ ಮುಟ್ಟಿ ನೋಡಿಕೊಳ್ಳುವಂತೆ ವಾಪಸ್ ಕೊಟ್ಟಿದ್ದೇವೆ. ಆದರೂ ನಮ್ಮ ತಾಳ್ಮೆಯನ್ನ, ಸಹನೆಯನ್ನ, ನಮ್ಮ ಶಾಂತಿಯ ಮನಸ್ಥಿತಿಯನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಪಾಪಿ ಪಾಕ್ ತೆಗೆದುಕೊಳ್ತಾನೆ ಇರುತ್ತೆ. ಆದರೆ ಇದು ಬದಲಾದಂತಹ ಭಾರತ. ನೀವು 1 ಹೆಜ್ಜೆಯನ್ನ ಇಟ್ಟರೆ ನಾವು 10 ಹೆಜ್ಜೆ ಇಡ್ತೇವೆ. ನೀವು ನಮ್ಮ ಒಬ್ಬ ಭಾರತೀಯನನ್ನ ಬಲಿ ಪಡೆದರೆ ನಾವು 100,000 ರುಂಡಗಳನ್ನ ಚೆಂಡಾಡ್ತೇವೆ ಅನ್ನೋದನ್ನ ಭಾರತ ಕೂಗಿ ಕೂಗಿ ಹೇಳ್ತಾ ಇದೆ. ಭಾರತ ಯಾವತ್ತೂ ಕೂಡ ಪಾಕ್ ಎದುರು ಬಲಿಷ್ಠ ರಾಷ್ಟ್ರನೇ ಆಗಿರುತ್ತೆ. ನಮ್ಮ ಶಕ್ತಿ, ನಮ್ಮ ತಾಕತ್ತು ಎಂಥದ್ದು ಅಂತ ಆ ಪಾಪಿಗಳಿಗೂ ಸಹ ಗೊತ್ತಿದೆ.
ಆದರೂ ಸಹ ಪಾಕಿಸ್ತಾನ ತನ್ನ ಗುಳ್ಳೇನರಿ ಬುದ್ಧಿಯನ್ನ ಇಂದಿಗೂ ಬಿಡ್ತಾ ಇಲ್ಲ. ಈಗಾಗಲೇ ಇನ್ನೂ ಸುಮ್ಮನಿರದಿದ್ರೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತೀವಿ ಅಂತ ಮೋದಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯ ಭಾರತ ಪಾಕ್ ನಡುವಿನ ಈ ಉದ್ವಿಗ್ನತೆಯ ಲಾಭ ಪಡೆಯುವುದಕ್ಕೆ ಟ್ರಂಪ್ ಮುಂದಾಗಿರುವಂಥದ್ದು. ಭಾರತದ ನಿರ್ಧಾರಗಳಲ್ಲಿ ಅಮೆರಿಕ ಪದೇ ಪದೇ ಮೂಗು ತೂರಿಸುವ ಕೆಲಸವನ್ನ ಮಾಡ್ತಾ ಇದೆ. ಅದಕ್ಕೆ ಈಗ ಕೊಟ್ಟಿರುವಂತಹ ಉತ್ತರ ಭಾರತ ಏನು ಅನ್ನೋದು ಗೊತ್ತಾಗ್ತಾ ಇರಬಹುದು. ಹಾಗಾದರೆ ವೀಕ್ಷಕರೇ, ಮೋದಿ ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.